ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನ ಪಾಲುಗಾರರಾಗಿದ್ದೇವಲ್ಲ. ಪೌಲನು ಇಬ್ರಿಯರಿಗೆ ಪತ್ರಿಕೆಯನ್ನು ಬರೀತಾರೆ. ಅವರು ದೇವರ ಮೇಲೆ ನಂಬಿಕೆಯನ್ನಿಟ್ಟು ಮುಂದೆ ಸಾಗಿದಂತಹ ಆ ಇಬ್ರಿಯರು ಅವರ ಜೀವಿತದಲ್ಲಿ ನಿಧಾನವಾಗಿ ಏನಾಗಿದೆ, ದೇವರ ಮೇಲೆ ಇದ್ದಂತಹ ಮೊದಲ ಭರವಸೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ದೇವರ ಮೇಲಿರುವಂಥ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇವತ್ತು ಅನೇಕರಲ್ಲಿ ಸಹ ಅದನ್ನೇ ನಾವು ನೋಡ್ತೀವಿ. ಆರಂಭದಲ್ಲಿ ಶೂರರಾಗಿ ಬರ್ತಾರೆ. ಆರಂಭ ಶೂರತ್ವ ಅನೇಕರಲ್ಲಿರುತ್ತೆ. ಆರಂಭದಲ್ಲಿ ಯೇಸುಸ್ವಾಮಿ ಹತ್ರ ಬಂದಾಗ ಅಥವಾ ನಂಬಿಕೆಗೆ ಬಂದಾಗ ಬಹಳ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ. ಅವರು ಪವರ್ಫುಲ್ ಆಗಿರ್ತಾರೆ, ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಚರ್ಚಿಗೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಯಾಕೆ ಅಂದರೆ ದೇವರ ಮೇಲೆ ಪೂರ್ಣವಾದ ಒಂದು ಭರವಸೆ, ನಂಬಿಕೆ ಅವರಲ್ಲಿ ಇದೆ. ಆದರೆ ಬರ್ತಾ ಬರ್ತಾ ಅವರು ನಿಧಾನವಾಗಿ ಆತ್ಮಿಕತೆಯಲ್ಲಿ ಕುಂದಿ ಹೋಗ್ತಾರೆ. ಪ್ರಾರ್ಥನೆ ಕಡಿಮೆ ಆಗುತ್ತೆ, ಆರಾಧನೆ ಕಡಿಮೆ ಆಗುತ್ತೆ, ವಾಕ್ಯ ಧ್ಯಾನ ಕಡಿಮೆ ಆಗುತ್ತೆ, ಅವರ ಆರಾಧನೆಗೆ ಬರುವಂತಹ ಸಮಯ ಲೇಟ್ ಆಗುತ್ತೆ. ಆವಾಗ ಅವರ ಜೀವಿತದಲ್ಲಿ ಆತ್ಮಿಕತೆಯಲ್ಲಿ ಸ್ವಲ್ಪ ಹಿಂಜರಿಯುವಂಥ ಸ್ಥಿತಿಯನ್ನು ನಾವು ನೋಡ್ಬೋದು. ನೀವು ಅದು ಒಂದು ವೇಳೆ ಇವತ್ತು ವಾಕ್ಯ ಕೇಳುವಂತಹ ನೀವು ಗಮನಿಸಿ, ನೀವು ನಿಮ್ಮ ಆತ್ಮಿಕತೆ ಯಾವ ರೀತಿಯಲ್ಲಿದೆ. ನೀವು ಯೇಸುಸ್ವಾಮಿ ನಂಬಿದಾಗ ಇದ್ದಂತಹ ಆ ಒಂದು ನಂಬಿಕೆ ಅಥವಾ ಆ ಸಮಯದಲ್ಲಿದ್ದಂತಹ ಆತ್ಮಿಕ ಉತ್ಸಾಹ ಇವತ್ತು ನಿಮ್ಮಲ್ಲಿ ಇದೆಯಾ? ಇರಲ್ಲ, ಬಹಳ ಕಡಿಮೆ ಅಂತ ಇನ್ಕ್ರೀಸ್ ಆಗಿರುವಂತಹ ಅನುಭವದಲ್ಲಿ ನೀವು ಇರಬೇಕು. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕೂಲಂಕುಷವಾಗಿ ಅದರ ಕುರಿತು ಸ್ಟಡಿ ಮಾಡಿದ್ರೆ ನಾವು ಹಿಂದೆ ಹೋಗಿದ್ದೀವಿ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಆದರೆ ಇಲ್ಲಿ ಇಬ್ರಿಯರು ಸಹ ಅದೇ ರೀತಿಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 3:6 ಓದ್ತೀವಿ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ಹಿಡಿದುಕೊಂಡವರಾದರೆ ನಾವು ದೇವರ ಮನೆಯವರು. ಈ ಕಡೇ ತನಕ ಯೇಸುಸ್ವಾಮಿ ತನ್ನ ಪ್ರಸಂಗದಲ್ಲಿ ಹೇಳ್ತಾನೆ, ಕಡೇವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯಾವಾಗ ಈ ಒಂದು ಪ್ರತಿಫಲದ ಒಂದು ತೀರ್ಮಾನ ಆಗುತ್ತೆ ಅಂದರೆ ಫೈನಲ್ವರೆಗೂ. ಆರಂಭದಲ್ಲಿ ಏನು ಮಾಡಿದೆ ಅನ್ನೋದಲ್ಲ ಇಲ್ಲಿ ಮುಖ್ಯ, ನಾನು ಹೇಗಿದ್ದೆ ಅನ್ನೋದು ಅಲ್ಲ ಇಲ್ಲಿ ಮುಖ್ಯ. ಆದರೆ ನನ್ನ ಜೀವಿತದಲ್ಲಿ ಫೈನಲ್ಗೆ ಬಂದಾಗ, ಲಾಸ್ಟ್ ಸ್ಟೇಜ್ಗೆ ಬಂದಾಗ ನಾನು ಎಲ್ಲಿದ್ದೀನಿ ಅನ್ನೋದು ಬಹಳ ಪ್ರಾಮುಖ್ಯ. ಇಲ್ಲಿ ಪೌಲ ಹೇಳ್ತಾನೆ, ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿಟ್ಕೊಳ್ಬೇಕು. ದೇವ್ರ ಮೇಲೆ ಫುಲ್ ನಂಬಿಕೆ ಇಟ್ಟು ನಾವು ಬಂದಿದ್ವಿ. ನಂಬಿಕೆಯಿಂದ ಎಷ್ಟೋ ಕಾರ್ಯಗಳನ್ನು ಸಾಧನೆ ಮಾಡ್ಕೊಂಡ್ವಿ. ನಾವು ಹಿಂದೆ ತಿರುಗಿ ನೋಡೋಣ, ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣ. ನಾವು ಆರ್ಥಿಕವಾಗಿ ಹಿಂದುಳಿದಂಥ ಸಮಯದಲ್ಲಿ ಕೊರತೆಗಳು ಬಂದಾಗ, ರೋಗಗಳು ಬಂದಾಗ, ನಮ್ಮ ಹತ್ರ ದುಡ್ಡಿರಲಿಲ್ಲ. ಅವಾಗೇನು ಮಾಡಿದ್ವಿ? ಪ್ರಾರ್ಥನೆ ಮಾಡಿ ಸ್ವಸ್ಥತೆ ಹೊಂದಿದಂಥ ಅನುಭವ ನಮ್ಮಲ್ಲಿರುತ್ತೆ. ಹಾಸ್ಪಿಟ್ಲಿಗೆ ಹೋಗೋಕ್ಕೆ ದುಡ್ಡಿಲ್ಲ, ಬೇರೆ ಮಾರ್ಗ ಇಲ್ಲ. ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಆ ಬಲಹೀನತೆ, ತಲೆನೋವಾಗಿರ್ಬೋದು, ಹೊಟ್ಟೆ ನೋವು, ಇನ್ನೂ ಸಮಸ್ಯೆನೋ, ಜ್ವರನೋ, ಏನೋ ಒಂದು ಪ್ರಾರ್ಥನೆ ಮಾಡಿದ್ವಿ, ಬಿಡುಗಡೆ ಆಗೋಯ್ತು, ಸೌಖ್ಯ ಹೊಂದ್ಬಿಟ್ವಿ. ಆದರೆ ಇವತ್ತೇನಾಗಿದೆ? ದೇವರ ಮೇಲಿರುವಂಥ ಭರೋಸೆ ಕಡಿಮೆ ಆಗಿದೆ. ಕಾರಣ ಏನು? ಹಾಸ್ಪಿಟಲ್, ನಮ್ಮ ಮನೆ ಪಕ್ಕದಲ್ಲೇ ಹಾಸ್ಪಿಟ್ಲು ಬಂದುಬಿಡ್ತು, ನಮ್ಮ ಪಾಕೆಟಲ್ಲಿ ದುಡ್ಡು ಬಂದುಬಿಡ್ತು. ಈಗ ಒಂದು ತಲೆನೋವು ಬರ್ತಾ ಇದೆ ಅಂತ ಗೊತ್ತಾದಾಗ, ಒಂದು ಜ್ವರ ಬರ್ತಾ ಇದೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಇಮ್ಮಿಡಿಯೇಟು ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ. ಇಮ್ಮಿಡಿಯೇಟ್ ನಾವು ಆ್ಯಂಬ್ಯುಲೆನ್ಸನ್ನು ಕರಿತೀವಿ. ಕಾರಣ ಏನು? ದುಡ್ಡಿದೆ ನಮ್ಮ ಹತ್ರ, ಸೌಕರ್ಯಗಳು ಹೆಚ್ಚಾಯಿತು. ಯಾಕೆ? ಆರಂಭದಲ್ಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆರಂಭದಲ್ಲಿ ನಾವು ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದ್ಕೊಂಡ್ವಿ, ಪ್ರಾರ್ಥನೆ ಮಾಡಿ ಅದ್ಭುತವನ್ನು ಕಂಡ್ವಿ, ದೇವರ ಒದಗಿಸುವಿಕೆಯನ್ನು ನೋಡಿದ್ವಿ. ದೇವರು ಯೆಹೋವ ಈರೆ ಅನ್ನೋದನ್ನು ಜೀವಿತದಲ್ಲಿ ಅನುಭವಿಸಿದವ್ರು ನಾವು. ದೇವರು ಯೆಹೋವ ರಾಫ ಅನ್ನೋದನ್ನು ಅನುಭವಿಸಿದವ್ರು ನಾವು. ಆದರೆ ಆ ಭರವಸೆ ಈಗ ಇಲ್ದಂಗೆ ಆಗೋಯ್ತು, ಆ ನಂಬಿಕೆ ಇವಾಗ ಇಲ್ದಂಗೆ ಆಗೋಯ್ತು, ಆ ಒಂದು ಉತ್ಸಾಹ ಇವಾಗ ಇಲ್ದಂಗೆ ಆಗೋಯ್ತು. ಯಾಕೆ? ನಾವು ಬೆಳೆದು ಬಿಟ್ವಿ, ಆರ್ಥಿಕವಾಗಿ ಸದೃಢರಾದ್ವಿ. ಆಗ ದೇವರ ಮೇಲಿರುವಂಥ ಆಶ್ರಯ ಅಥವಾ ನಂಬಿಕೆ ಅಥವಾ ಭರವಸೆ ನಮ್ಮಲ್ಲಿ ಕಡಿಮೆ ಆಗೋಯ್ತು. ಪೌಲ ಹೇಳ್ತಾನೆ, ನಮ್ಮ ಭರವಸೆ, ಮೊದಲಿದ್ದಂತಹ ಭರವಸೆ ಕಡೆಯವರೆಗೂ ಅದನ್ನು ಇಟ್ಕೋಬೇಕು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ದೇವರಲ್ಲಿ ಆಶ್ರಯಿಸಿ ನಾವು ಬೆಳೆದು ಬಂದವರು,
ಕೊರತೆಗಳ ಮಧ್ಯದಲ್ಲಿ ದೇವರು ಒದಗಿಸುವಿಕೆಯನ್ನು ನೋಡಿ ಆತನು ಯೆಹೋವ ಈರೆ ಎಂಬುದು ಸತ್ಯ ಎಂಬುದಾಗಿ ಟೇಸ್ಟ್ ಮಾಡಿದವರು ನಾನು ನೀವು. ಅದೇ ದೇವರು ಈಗಲೂ ಬದಲಾವಣೆ ಆಗದೆ ನಿಂತಿದ್ದಾನೆ. ಮಾರ್ಪಡದಂತಹ ದೇವರಾಗಿ ನಮ್ಮ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿರುವಂತಹ ದೇವರು. ಹಾಗಾದರೆ ದೇವರ ಮೇಲೆ ಇರುವಂಥ ನಮ್ಮ ಭರವಸೆ ಕಡಿಮೆ ಆಗಬಾರ್ದು. ದೇವರ ಮೇಲಿರುವಂತಹ ನಮ್ಮ ಆಶ್ರಯ ಕಡಿಮೆ ಆಗಬಾರ್ದು. ದೇವರ ಮೇಲೆ ನಾವಿಟ್ಟಿರುವಂತಹ ಆ ದೃಢತೆ ನಮ್ಮಲ್ಲಿ ಕಡಿಮೆ ಆಗಬಾರ್ದು. ಕಷ್ಟಗಳಿರ್ಬೋದು, ವೇದನೆಗಳಿರ್ಬೋದು, ನಿರಾಶೆಗಳು ಬಂದಿರಬಹುದು. ಆದರೆ ದೇವರ ಮೇಲಿರುವಂತಹ ಭರವಸೆಯನ್ನು ಬಿಡದೆ ಆ ಭರವಸೆಯನ್ನು ಬಿಗಿಯಾಗಿ ಕಡೆಯವರೆಗೂ ನಾವು ಹಿಡ್ಕೊಂಡ್ರೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆ. ಈ ದಿವಸಗಳದಕ್ಕಾಗಿ ಕಡೆಯವರೆಗೂ ಕ್ರಿಸ್ತನ ಮೇಲಿರುವಂಥ ಭರವಸೆಯನ್ನು ಹಿಡಿದುಕೊಂಡು ಮುಂದೆ ಸಾಗುವುದಾದರೆ ನಮಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವಪ್ಪ. ಕರ್ತನೆ, ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅವರು ಬೇಡುವಂಥ ಎಲ್ಲ ವಿಷಯಗಳಲ್ಲಿ ನೀನೇ ಅದ್ಭುತವನ್ನು ಮಾಡು. ಕೊರತೆಗಳೆಲ್ಲ ನೀಗಿಸಪ್ಪ, ಬಿಡುಗಡೆ ಕೊಡು, ಜಯವನ್ನು ಕೊಡು, ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.